ಪಾ ಅಂಡ್ ಆರ್ಡರ್ ಪಪಿ ಡಿಟೆಕ್ಟಿವ್ಸ್. ಒಂದು ಚಿಕ್ಕ ಆರಾಮದಾಯಕ ಮನೆಯೊಳಗೆ 3 ಪಪ್ಪಾ ಡಿಟೆಕ್ಟಿವ್ಗಳು ವಾಸಿಸುತ್ತಿದ್ದರು. ತಮ್ಮ ಕೆಲಸವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತಿದ್ದವರು. ಮ್ಯಾಕ್ಸ್ ಜರ್ಮನ್ ಶೆಪರ್ಡ್ ಪಪ್ಪಿ, ಕಣ್ಣುಗಳು ತೀಕ್ಷ್ಣ, ಮೂಗು ಇನ್ನೂ ಹೆಚ್ಚು ತೀಕ್ಷ್ಣ. ಲೂನಾ ಚಾತುರ್ಯವಂತ ಬಾರ್ಡರ್ ಕೋಲಿ, ಪಜಿಲ್ಗಳು ಮತ್ತು ಪ್ಯಾಟರ್ನ್ಗಳನ್ನು ಪ್ರೀತಿಸುತ್ತಿದ್ದಳು. ಮತ್ತು ಬಿಸ್ಕೆಟ್ ದಪ್ಪದ ಬೀಗಲ್ ಪಪ್ಪಿ, ಯಾವಾಗಲೂ ತನ್ನ ಮೂಗಿನಿಂದ ವಾಸನೆ ಹಿಡಿದಿರುತ್ತಿತ್ತು. ಒಂದು ಮಳೆಯ ಬೆಳಗ್ಗೆ ಪಕ್ಕದ ಬೇಕರಿಯಿಂದ ಆತಂಕದ ಕೂಗು ಕೇಳಿಸಿತು. ನನ್ನ ಬಿಸ್ಕೆಟ್ಗಳು ಎಲ್ಲೆಗೋ ಹೋಗಿವೆ. ಮಿಸ್ಟರ್ ವಿಸ್ಕರ್ಸ್, ಬೇಕರಿ ಮಾಲೀಕ ಚಕಿತರಾಗಿ ಕೂಗಿದರು. ರಾತ್ರಿಯಲ್ಲೇ ಎಲ್ಲವೂ ತೆರೆಯಿತು. ಮ್ಯಾಕ್ಸ್ ತನ್ನ ಚಿಕ್ಕ ಡಿಟೆಕ್ಟಿವ್ ಟೋಪಿ ಹಾಕಿ ಹೇಳಿದ, ನೋಡು, ನಮ್ಮ ಬಳಿ ಹೊಸ ಪ್ರಕರಣ ಬಂದಿದೆ. ಸೂಚನೆ 1, ಕ್ರಮ್ಸ್, ಬಿಸ್ಕೆಟ್ ತುಂಡುಗಳು. ಪುಪ್ಪಿಗಳು ಬೇಕರಿಯೊಳಗೆ ಪ್ರವೇಶಿಸಿದರು. ಲೂನಾ ಕೌಂಟರ್ನಿಂದ ಹಿಂಭಾಗದ ಬಾಗಿಲು ಕಡೆ ಹೋಗುತ್ತಿರುವ ಬಿಸ್ಕೆಟ್ ತುಂಡುಗಳನ್ನು ಗಮನಿಸಿದಳು. ಯಾರು ಬಿಸ್ಕೆಟ್ ತೆಗೆದುಕೊಂಡರೂ ಸ್ವಚ್ಛಗೊಳಿಸಿಲ್ಲ, ಲೂನಾ ಹೇಳಿದಳು. ಬಿಸ್ಕೆಟ್ ಕ್ರಮ್ಸ್ಗಳ ವಾಸನೆ ಹಿಡಿದು ಉತ್ಸಾಹದಿಂದ ಹೇಳಿದು, ನಾನು ಪೀನಟ್ ಬಟರ್ ಮತ್ತು ಮಣ್ಣಿನ ವಾಸನೆ ಸವೆಸುತ್ತಿದ್ದೇನೆ. ಸೂಚನೆ 2, ಮಣ್ಣಿನ ಪುಪ್ಪಿ ಕಾಲು ಚಿಹ್ನೆಗಳು. ಹೊರಗೆ ಮಣ್ಣಿನ ಕಾಲು ಚಿಹ್ನೆಗಳು ಪಾರ್ಕ್ ಕಡೆ ಹೋಗುತ್ತಿವೆ. ಮ್ಯಾಕ್ಸ್ ಅವುಗಳನ್ನು ಯೋಚನೆಯೊಂದಿಗೆ ಪರಿಶೀಲಿಸುತ್ತಿದ್ದ. ಇವು ವಯಸ್ಕ ಪುಪ್ಪಿಗಳ ಕಾಲು ಚಿಹ್ನೆಗಳಲ್ಲ, ಅವನು ವಿವರಿಸಿದ. ಇವು ಸಣ್ಣವಿವೆ, ಪುಪ್ಪಿಗಳಿಗೆ ಸರಿಹೊಂದುತ್ತವೆ. 3 ಡಿಟೆಕ್ಟಿವ್ ಪುಪ್ಪಿಗಳು ಚಿಂತೆಗೊಳಗಾದ ಮುಖ ನೋಡಿಕೊಂಡರು. ಸೂಚನೆ 3, ಪಾರ್ಕ್. ಪಾರ್ಕ್ನಲ್ಲಿ ಅವರು ನೋಡಿದರು, ಒಂದು ಚಿಂತೆಗೊಳಗಾದ ಚಿಕ್ಕ ಪುಪ್ಪಿ ಬೆಂಚಡಿಯಲ್ಲಿ ಕುಳಿತಿತ್ತು. ಸುತ್ತಲೂ ಖಾಲಿ ಬಿಸ್ಕೆಟ್ ರ್ಯಾಪರ್ಗಳು ಬಿದ್ದಿದ್ದವು. ಅವನು ಕಂಪಿಸುತ್ತಿದ್ದ. ಕ್ಷಮಿಸಿ, ಪುಪ್ಪಿ ಅಳುತ್ತಾ ಹೇಳಿತು. ನನ್ನ ಹೆಸರು ಆಲಿವರ್. ನಾನು ಹೊಸದಾಗಿ ಬಂದಿದ್ದೆ. ತುಂಬಾ ಹಸಿವಾಗಿತ್ತು. ಕಳ್ಳತನ ಮಾಡಲು ಹೊರಟಿಲ್ಲ. ಲೂನಾ ಹತ್ತಿರ ಹೋಗಿ ಕಣ್ಣೀರು ಹೊತ್ತು ಹೇಳಿದಳು, ನೀನು ತೊಮ್ಮೆಕೊಂಡವರಲ್ಲ, ನಿನ್ನ ಭಯವೇ ನಿಜವಾದ ಕಾರಣ. ಪ್ರಕರಣ ಮುಗಿತು. ಡಿಟೆಕ್ಟಿವ್ಸ್. ಮ್ಯಾಕ್ಸ್ ತನ್ನ ತಲೆಯೊಂದಿಗೆ ಶೀಲವಾಗಿ ತಿರುಳದಂತೆ ಕುತೂಹಲದಿಂದ ಹೇಳಿದ, ನಿಜವಾದ ಡಿಟೆಕ್ಟಿವ್ ಕಳ್ಳನನ್ನು ಮಾತ್ರವಲ್ಲ, ನಿಜವನ್ನು ಹುಡುಕುತ್ತಾನೆ. ಪುಪ್ಪಿಗಳು ಆಲಿವರನ್ನು ಬೇಕರಿಗೆ ಹಿಂತಿರುಗಿಸಿ ಕರೆದೊಯ್ದರು. ಮಿಸ್ಟರ್ ವಿಸ್ಕರ್ಸ್ ಕೋಪಗೊಂಡ ಬದಲು ಹೊಸ ಬಿಸ್ಕೆಟ್ ನೀಡಿದರು ಮತ್ತು ಹಾಸ್ಯವಿಟ್ಟು ಹೇಳಿದರು, ಮತ್ತು ಕೆಲಸವೂ ಇದೆ, ಪ್ರತಿ ಬೇಕರಿಗೆ ಟೇಸ್ಟರ್ ಬೇಕು. ಆ ಸಂಜೆ ಪಾ ಅಂಡ್ ಆರ್ಡರ್ ಡಿಟೆಕ್ಟಿವ್ ಪುಪ್ಪಿಗಳು ಅವರ ಪ್ರಕರಣ ಬೋರ್ಡನ್ನು ಅಪ್ಡೇಟ್ ಮಾಡಿದರು. ಪ್ರಕರಣ 27 ಮುಗಿದೆ. ಪಾಠ: ದಯೆಯು ನಿಜವಾದ ಸತ್ಯವನ್ನು ಬೆಳಕಿಗೆ ಚೆಲ್ಲುತ್ತದೆ. ಸೂರ್ಯ ಅಸ್ತಮಯವಾದಂತೆ ಪುಪ್ಪಿಗಳು ಒಟ್ಟಿಗೆ ಮಲಗಿದರು. ಮುಂದಿನ ಪ್ರಕರಣಕ್ಕೆ ಸಿದ್ಧರಾಗುತ್ತಿದ್ದರು. ಏಕೆಂದರೆ ಮೇಪಲ್ವುಡ್ನಲ್ಲಿ ಪುಪ್ಪಿಗಳು ಕೆಲಸದಲ್ಲಿದ್ದಾಗ ಯಾವುದೇ ಪ್ರಕರಣವೂ ಸಣ್ಣದಲ್ಲ.